ನಮಸ್ತೆ ಎಲ್ಲರಿಗೂ. ಇವತ್ತು ಇಲ್ಲಿ ಬಂದಿರೋದಕ್ಕೆ I crowned Miss Globe India. It was not an easy achievement since I come from a farmer family. ಇವತ್ತೆಲ್ಲ ನನ್ನ ಫ್ಯಾಮಿಲಿ ನನ್ನ ಒಟ್ಟಿಗೆ ಇದ್ದಾರೆ. ಇದೆಲ್ಲ ಅವ್ರ ಸಪೋರ್ಟು, ಅವ್ರ ಆಶೀರ್ವಾದ, ನನ್ನ ಜೊತೆಗಿರೋ ನನ್ನ ಫ್ರೆಂಡ್ಸ್ ಆಶೀರ್ವಾದ, ನನ್ನ ಫ್ಯಾಮಿಲಿಯವರ ಸಪೋರ್ಟು. ಯಾವತ್ತೂ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಹಿಂದೆ ಬ್ಯಾಕ್ ಬೋನ್ ಆಗಿ ನಿಂತು ನನಗೆ ಯಾವತ್ತೂ ನನ್ನ ಕಾನ್ಫಿಡೆನ್ಸ್ ಕಳ್ಕೊಳ್ಳದೆ ಇರೋ ಥರ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ಫಸ್ಟ್ ನಾನು ಇವತ್ತು ಇಲ್ಲಿ ಇರೋದಕ್ಕೆ ಕಾರಣ ಅಮ್ಮನ ಸಪೋರ್ಟ್ ಆಗಿರಲಿ, ಅಮ್ಮ ನನ್ನ ಮೇಲಿಟ್ಟಿರೋ ಟ್ರಸ್ಟ್ ಆಗಿರಲಿ, ಪ್ರತಿಯೊಂದು ನನಗೆ ಈ ಕ್ರೌನನ್ನು ತಂದುಕೊಟ್ಟಿದೆ. ಅದು ಕನ್ನಡದವಳಾಗಿ ತುಂಬ ಹೆಮ್ಮೆ ಇದೆ. ಇದನ್ನು ನಾನು ಜೈಪುರಿಂದ ಡೈರೆಕ್ಟ್ ಬೆಂಗಳೂರಿಗೆ ಬಂದು ನಿಮ್ಮೆಲ್ಲರ ಮುಂದೆ ನಿಂತಿರೋದು ತುಂಬ ಪ್ರೌಡ್ ಫೀಲ್ ಇದೆ ನನಗೆ. ನೆಕ್ಸ್ಟ್ ಮಂತು 25th ಅಲ್ಬೇನಿಯಲ್ಲಿ ಐ ಆಮ್ ರೆಪ್ರೆಸೆಂಟಿಂಗ್ ಇಂಡಿಯಾ ಟು ಮಿಸ್ ಗ್ಲೋಬ್. ಆ್ಯಂಡ್ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ತಂದೆ ಅವರೂ ಅಷ್ಟೇ ಚಿಕ್ಕ ವಯಸ್ಸಿಂದಾಗಿಂದನೂ ನನಗೆ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ಇವತ್ತಿನವರೆಗೂ ಕೂಡ ಯಾವತ್ತೂ ಅವರು ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಅವರ ಸಪೋರ್ಟು, ಅವರ ಧೈರ್ಯ ಇವತ್ತು ನನಗಿರೋದು. ನನಗೆ ನನ್ನ ಅಪ್ಪನ ಧೈರ್ಯ. ಎಲ್ಲೇ ಹೋದರೂ ನೀನೇನೋ ಮಾಡ್ತೀಯಾ ಅನ್ನೋ ಭರವಸೆ ನಮ್ಮ ಅಪ್ಪನಿಗೆ. ಆ್ಯಂಡ್ ಎಲ್ಲ ನನ್ನ ಫ್ಯಾಮಿಲಿ, ನನ್ನ ಅಣ್ಣ, ನನ್ನ ತಮ್ಮ ಚಿಕ್ಕವಳಿದ್ದಾಗಿಂದನೂ ನನಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ನನಗೆ ಇನ್ಸ್ಪಿರೇಷನ್ ಅಂತ ಅನ್ನೋದಕ್ಕಿಂತ ನನಗೇನೋ ಲೈಫಲ್ಲಿ ಡಿಫ್ರೆಂಟಾಗಿ ಅಚೀವ್ ಮಾಡಬೇಕು ಅನ್ನೋ ಒಂದು ಮನೋಭಾವ ಜಾಸ್ತಿ. ಐ ಡೋಂಟ್ ಹ್ಯಾವ್ ಎ ರೋಲ್ ಮಾಡೆಲ್. ಲೈಕ್ ಇವ್ರಿಗೋಸ್ಕರ ಅಂದರೆ ಇವ್ರನ್ನ ನೋಡಿ ನಾನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಬಟ್ ಐ ವಾಂಟ್ ಟು ರಿಯಲಿ ಮೇಕ್ ಮೈ ಪ್ಯಾರೆಂಟ್ಸ್ ಪ್ರೌಡ್. ನನ್ನ ಕಮ್ಯುನಿಟಿಯಲ್ಲಿ ಮೇ ಬಿ ನಾನೇ ಫಸ್ಟ್ ಅನಿಸತ್ತೆ ಕ್ರೌನ್ ವಿನ್ ಆಗಿರೋದು. ಅದು ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ ಹೋಗ್ತಾ ಇರೋದು ನಾನು ಒಬ್ಬಳೇ. ನನಗೆ ನಾನೇ ಒಂಥರ ಇನ್ಸ್ಪಿರೇಷನ್ನು, ಬಟ್ ವಿತ್ ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್. ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಜನವರಿಯಲ್ಲಿ. ಐ ವಾಸ್ ಬೆಡ್ ರಿಡನ್ ಫಾರ್ 4 months ಟಿಲ್ ಏಪ್ರಿಲ್ ಫೆಬ್ರವರಿ. ಐ ಕುಡಂಟ್ ವಾಕ್ ಆಲ್ಸೋ. ಅದಾದಮೇಲೆ ನಾನು 22 ಮಿಸ್ ಕರ್ನಾಟಕ. ಅವಾಗಿಂದನೂ ನನಗೆ ಇಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋ ಆಸೆ ತುಂಬ ಇತ್ತು. ಸೊ ರಿಜಿಸ್ಟ್ರೇಷನ್ ಎಲ್ಲ ಆಯಿತು. ಅದಾದಮೇಲೆ ದೆ ಕಾಲ್ಡ್ ಫಾರ್ ದ ಇಂಟರ್ವ್ಯೂ ಆ್ಯಂಡ್ ಆಲ್ ದ ಟೆಸ್ಟ್ ಹ್ಯಾಡ್ ಹ್ಯಾಪೆಂಡ್. ಅದರಲ್ಲಿ ನಾನು ಪಾಸ್ ಆದಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು, ಐ ಕ್ಯಾನ್ ಡೂ ಇಟ್ ಅಂತ. ಅದಾದಮೇಲೆ ವಿತಿನ್ 20 ಡೇಸಲ್ಲಿ ಆಲ್ ದ ಪ್ರಿಪ್ರೇಷನ್ಸ್, ಅಂದರೆ ಡಿಸೈನ್ಸ್ ಆಗಿರ್ಬೋದು, ನನ್ನ ಟ್ಯಾಲೆಂಟ್ ರೌಂಡ್ ಆಗಿರ್ಬೋದು, ಅಥವಾ ನನ್ನನ್ನು ನಾನು ಗ್ರೂಮ್ ಮಾಡ್ಕೊಳ್ಳೋದಾಗಿರ್ಬೋದು, ವೆರಿ ಶಾರ್ಟ್ ಟೈಮಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೆ. ಹೌದು, ತುಂಬ ಆಸೆ ಇತ್ತು ನನಗೆ. ನನ್ನ ಭಾರತಕ್ಕೆ ನಾನು ಏನೋ ಒಂದು ಹೆಸರು ತರಬೇಕು ಅನ್ನೋ ತುಂಬ ಆಸೆ ಇತ್ತು. ಆ್ಯಂಡ್ ಐ ಮೀನ್ ಆ್ಯಕ್ಟ್ರೆಸ್ ಆಲ್ಸೋ. ಇವಾಗ ಕನ್ನಡದಲ್ಲಿ 2 ಮೂವಿ ರಿಲೀಸ್ ಆಗಿದೆ ಆ್ಯಂಡ್ ಆಗ್ತಾ ಇದೆ. ಸೊ ಇಟ್ ಈಸ್ ಲೈಕ್ ಮಾಡ್ಲಿಂಗ್ ಅನ್ನೋದಕ್ಕಿಂತ ಈ ಒಂದು ಏನಿದೆ ಕಮ್ಯುನಿಟಿ ಇದೆ, ಈ ಒಂದು ಜರ್ನಿ ಏನಿದೆ, ಇಟ್ ಆ್ಯಡ್ಸ್ ಟು ಲೈಫ್. ತುಂಬ ಅದೊಂದು ಕಾಮ್ ಆ್ಯಂಡ್ ಕಾಂಪೋಸ್ಡ್ ಆಗಿರೋವಂಥದ್ದಾಗಿರ್ಬೋದು, ಅಥವಾ ನಮ್ಮ ಇದೊಂದು ಜರ್ನಿ ತುಂಬ ಆ್ಯಡ್ ಮಾಡುತ್ತೆ ಲೈಫಿಗೆ. ದಿಸ್ ಈಸ್ ಆಲ್ಸೋ ಆ್ಯನ್ ಅಡಿಷನಲ್ ಪಾಯಿಂಟ್ಸ್. ನಾವು ಹೆಂಗೆ ಓದ್ತೀವಿ, ಎಜುಕೇಷನ್ ಇರುತ್ತೆ, ಈ ಮಾಡ್ಲಿಂಗೂ ತುಂಬ ನಮಗೆ ಆ್ಯಡ್ ಆನ್ಸ್ ಮಾಡುತ್ತೆ ಲೈಫಲ್ಲಿ. ಸಾರಿ, ಇದು 1 ವೀಕ್ ಇತ್ತು, ಟ್ಯಾಲೆಂಟ್ ರೌಂಡ್ ಇತ್ತು. ಆ್ಯಂಡ್ ಒನ್ ಥಿಂಗ್ ಏನಂದರೆ ಐ ಓನ್ ದ ಟ್ಯಾಲೆಂಟ್ ರೌಂಡ್. ನನಗೆ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಅನ್ನೋ ಒಂದು ಅವಾರ್ಡ್ ಕೂಡ ಬಂತು ಅಲ್ಲಿ. ಟ್ಯಾಲೆಂಟ್ ರೌಂಡ್ ಆದಮೇಲೆ ವಿ ಹ್ಯಾವ್ ನ್ಯಾಷನಲ್ ಕಾಸ್ಟ್ಯೂಮ್ ರೋಡ್. ಅದರಲ್ಲಿ ನಾನು ಸೌತ್ ಇಂಡಿಯಾ ಕಾಂಚೀಪುರಂ ಸ್ಯಾರಿ ಹಾಕ್ಕೊಂಡಿದ್ದೆ ವಿತ್ ಆಲ್ ದ ಜ್ಯುವೆಲ್ರೀಸ್.
ಅದಾದಮೇಲೆ ಲಾಸ್ಟು ವಿ ಹ್ಯಾಡ್ ಒನ್ ಡ್ಯಾನ್ಸ್ ರೌಂಡ್. ಅದಾದಮೇಲೆ ಫೈನಲ್ ರೌಂಡ್ ಇತ್ತು. ಮೇಡಮ್, ನಿಮ್ಮ ಬಾಲ್ಯದಲ್ಲಿ ಬೆಳೆದಿದ್ದೀರಾ, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ತುಂಬ ನಾನು ಆರ್ಥೋಡಕ್ಸ್ ಫ್ಯಾಮಿಲಿಯಿಂದ ಬೆಳೆದು ಬಂದಿದ್ದು. ಅಪ್ಪ ಅಮ್ಮ ಎಲ್ಲರೂ ರೈತರು ಫ್ಯಾಮಿಲಿಯಿಂದ ಬಂದಿದ್ದು. ಇಟ್ ಈಸ್ ನಾಟ್ ಲೈಕ್ ನಂಗೆ ಏನೋ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಂತ. ತುಂಬ ಕಷ್ಟ ಅಂತಲೂ ಅಲ್ಲ, ಬಟ್ ತುಂಬ ಚೆನ್ನಾಗಿ ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಸಾಕಿದ್ರು. ರೈತರು ಮನೆಯಿಂದ ಬಂದಿರೋದ್ರಿಂದ ತುಂಬ ಎಕ್ಸ್ಪೋಜರ್ ಏನಿರಲಿಲ್ಲ, ಯಾವುದಕ್ಕೂ ಎಕ್ಸ್ಪೋಜರ್ ಇರಲಿಲ್ಲ. ನಾನು ಡಿಗ್ರಿ ಇಂಜಿನಿಯರಿಂಗ್ ನಂದು, ಅದಾದಮೇಲೆ ಮಾಸ್ಟರ್ಸ್ ಕೂಡ ಮಾಡಿದೆ ಮಣಿಪಾಲ್ ಯೂನಿವರ್ಸಿಟಿಲಿ. ಅಲ್ಲಿ ತನಕ ನನಗೆ ಎಜುಕೇಷನ್ ಇದ್ದಿದ್ದೇ ಹೊರತು ಈ ಒಂದು ಫೀಲ್ಡ್ದು ಅಷ್ಟು ಯಾವುದೂ ಟಚ್ ಇರಲಿಲ್ಲ. ಸೊ ಇಟ್ಸ್ ಬೀನ್ 3 years ಐ ಆಮ್ ಇನ್ ಟು ಮಾಡಲಿಂಗ್ ಆ್ಯಂಡ್ ಇನ್ ಟು ಗಿವಿಂಗ್ ದ ಪ್ಯಾಜೆಂಟಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು 3 yearsಯಿಂದ. ನಿಮ್ಮ ಫ್ಯಾನ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಸಪೋರ್ಟ್ ಮಾಡಿದ್ರು ಅವರು ನನಗೆ. ಡೇ 1 ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಎಲ್ಲರೂ. ಐ ಹ್ಯಾವ್ ತುಂಬ ಒಳ್ಳೆ ಫ್ರೆಂಡ್ಸ್ ಗ್ರೂಪ್. ಐ ಹ್ಯಾವ್ ಸಮ್ 10 ಬೆಸ್ಟ್ ಫ್ರೆಂಡ್ಸ್. ದೇ ಆರ್ ಮೈ ಫ್ಯಾಮಿಲಿ. ದೇ ಆರ್ ನಾಟ್ ಜಸ್ಟ್ ಮೈ ಫ್ರೆಂಡ್ಸ್, ದೇ ಆರ್ ಮೈ ಫ್ಯಾಮಿಲಿ. ಹೆಂಗೆ ನನ್ನ ಫ್ಯಾಮಿಲಿ ನನಗೆ ನಿಂತಿದೆ ಹಿಂದೆ, ಹಾಗೆ ನನ್ನ ಪ್ರತಿಯೊಬ್ಬ ಫ್ರೆಂಡು ನಿಂತಿದ್ದಾರೆ. ಸೊ ನನ್ನ ಕ್ರೌನ್ ಇಟ್ ಈಸ್ ನಾಟ್ ಓನ್ಲಿ because of my talent, it is because of my family and friends, our support. Thank you. So how do you consider this title in future, like, you know, are you going to stop or are you going to achieve more and more in future? Yeah, I really don't want to stop. So this is for, Miss Globe India, and anyhow since I mentioned next month I'm going to represent India in Albania. So after that, yes, I am going to take this crown a base level, and I really want to achieve so much in life. What message that you would like to give to all the upcoming models and youths? I really want to tell some people that ಯಾವುದೇ ಫೀಲ್ಡ್ ಆಗಿರಲಿ, be confident enough, and dreams do come, true ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ಲು. ತುಂಬ ಕನಸು ಕಾಣಿ, ಎಲ್ಲದಕ್ಕೂ ಏನೋ ಒಂದು ಮಾಡಬೇಕು ಅಂತಂದರೆ ಫಸ್ಟ್ ಡ್ರೀಮ್ ಇಸ್ ಇಂಪಾರ್ಟೆಂಟ್, ಆ್ಯಂಡ್ ವರ್ಕ್ ಹಾರ್ಡ್, ನೆವರ್ ಸ್ಟಾಪ್, ನೆವರ್ ಗಿವ್ ಅಪ್. ತುಂಬ ನೀವು ಕಷ್ಟಗಳು ಬರುತ್ತೆ, ಅಂದರೆ ಫ್ಯಾಮಿಲಿ ಒಂದು ಬರುತ್ತೆ, ಇಲ್ಲ ಫ್ರೆಂಡ್ಸ್ ಏನೋ ಬರುತ್ತೆ, ಸೊಸೈಟಿಲಿ ಇನ್ನೊಂದೇನೋ ಅಂತ ಬರುತ್ತೆ. ಬಟ್ ಕೊನೆಗೆ ನೀವು ಗೆದ್ದಿರೋ ತುಂಬ ಖುಷಿ ಇದೆ. ಅವಳು ಹೋಗೋಕ್ಕಿಂತ ಮುಂಚೆನೇ ಹೇಳಿದ್ಲು ಗೆದ್ದು ಬರ್ತೀನಿ ಅಂತಂದು. ಅವಳು ಅದೇ ಥರ ನಡ್ಕೊಂಡಿದ್ದಾಳೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾಳೆ. ತುಂಬ ಖುಷಿ ಇದೆ. ಮನೆಯವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೇನೋ ಮಾಡ್ತೀವಿ ನಾವೆಲ್ಲ ಅವಳಿಗೆ. ಇಲ್ಲ, ನಾನು ಹಳ್ಳಿಯಲ್ಲಿ ಬೆಳೆದು ಇವತ್ತು ಅವಳು ಏನು ಮಾಡ್ತಾಳೆ ಎಲ್ಲದಕ್ಕೂ ಸಪೋರ್ಟ್ ಇದೆ. ನಂದು ಹಿಂದಿಂದನೂ ಇಂಥದ್ದು ಮಾಡಬೇಕಪ್ಪ ಅಂದ್ರೆ ಅದನ್ನು ಮಾಡಿ ನಾನು ಎಲ್ಲದೂ ಸಪೋರ್ಟ್ ಮಾಡ್ಕೊತಾ ಬಂದಿದ್ದೀನಿ. ಅವಳು ನನ್ನ ಆಸೆ ಏನಿತ್ತಪ್ಪ ಅಂದರೆ ಇದರಲ್ಲಿ ಮುಂದೆ ಬರಬೇಕು ಅಂತಲ್ಲ, ಒಬ್ಬಳು DC ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಅದೇನೋ ಭಗವಂತ ಇದರಲ್ಲಿ ಒಂದು ಏನೋ ಇದರಲ್ಲಾದ್ರೂ ಒಂದು ನಮ್ಮ ಇದಕ್ಕೆ ಹೆಸರು ಕೊಟ್ಟಿದ್ದಾನೆ. ಅವಳು ಅದು ಸಾಧನೆ ಮಾಡಲಿ, ತುಂಬ ಸಂತೋಷ. ಅದೇ ಸಂತೋಷ ಆಗ್ತದೆ ನನಗೆ. ನಾನು ರೈತಾಪಿಯಾಗಿ ನಮ್ಮ ಮಕ್ಕಳು ಇದಾಗಿ ನಮಗೆ ಒಬ್ಬಳು ತಹಸೀಲ್ದಾರು DC ಮಾಡಬೇಕು ಅಂತ ಭಾಳ ಆಸೆ ಇತ್ತು, ಗೌರ್ಮೆಂಟ್ ಅಪಾಯಿಂಟಲ್ಲಿ. ಅಷ್ಟೇ ಫಸ್ಟ್ ಅವಳು. ಅಯ್ಯೋ ಭಾಳ ಅವಳು ಏನು ಇಂಥದ್ದು ಮಾಡಬೇಕು ಪಾಪ ಅಂದರೆ ಮಾಡಮ್ಮ ಅಂತ ಸಪೋರ್ಟ್ ನಮ್ಮ. ಹಾಂ, ಹಾಗಾಗಿ ನಾವು ಸಂತೋಷ ಆಗ್ತದೆ. ಆಯಿತಾ? ಏನಿಲ್ಲ, ಅದೇ ಹೇಳಿದ್ನಲ್ಲ, ಅವಳು ಯಾವಾಗಲೂ ಅಂತ ನಮ್ಗೆ ಯಾವತ್ತೂ ಅನ್ಕೊಂಡಿರಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ ನಮಗೆ ಇವತ್ತು. ಇವಳು ನಮಗೇನು ಗೊತ್ತಿಲ್ಲದೇ ಈ ಥರ ಆಗಿದ್ದಾಳೆ ಅಂದರೆ ನಮ್ಗೆ ಹೆಮ್ಮೆ ಪಡಬೇಕು ನಾವು. ತುಂಬ ಖುಷಿ ಆಗುತ್ತೆ ಸರ್.